उगार शुगरने 3,300 रुपये दर देण्यास नकार दिल्याच्या पार्श्वभूमीवर शशिकांत गुरुजी यांच्या नेतृत्वाखाली तीव्र आंदोलन करण्यात आले। कागवाड तालुक्यातील उगार साखर कारखान्याने ऊसाचा दर 3,250 रुपये प्रति टन असा बोर्ड लावल्यानंतर शेतकरी संघटनेच्या कार्यकर्त्यांनी कारखाना कार्यालयाला घेराव घालत आंदोलन केले। कारखान्याचे अधिकारी बोलताना म्हणाले की सरकारच्या निर्णयाचे पालन आम्ही करत आहोत, पण रिकव्हरी कमी असल्यामुळे हा दर ठरवला आहे। मात्र हे स्पष्टीकरण शेतकऱ्यांना पटले नाही। त्यांनी उद्यापर्यंतचा अवधी देत त्यावेळी 3,300 रुपये दराचा बोर्ड लावावा, अन्यथा कारखाना बंद करू असा इशारा दिला। 3,200 ರೂಪಾಯಿ ನೀವು ಕೊಡಬೇಕು ತಡ್ರಿ 3,200 ನೀವು ಕೊಡಬೇಕು ಸರ್ಕಾರ 100 ಇದು ಆಗಲಿಲ್ಲ ಅಂದ್ರೆ ಇಂದು ರಾತ್ರಿ ಫ್ಯಾಕ್ಟರಿ ಬಂದ್ ರಾಜ್ಯದ ಕೃಷ್ಣ ಸಹಕಾರಿ ಅವರು ಬೋರ್ಡ್ ಹಚ್ಚಾರ ನನಗೆ ವಾಟ್ಸಪ್ ಹಾಕ್ಯಾರ ಅಂದಾಗ ಫ್ಯಾಕ್ಟರಿ ನಿನ್ ಚಾಲು ಮಾಡಿ ಕೊಟ್ಟದಿವ ಒಂದ ಮಾತ್ 3,200 ಕೊಡೋರಿದ್ರ ಫ್ಯಾಕ್ಟರಿ ಚಲೋ ಒಳಗ್ ಬಂದದ ಕಬ್ಬ 50 ನೂರ್ಸ್ಕೋರಿ ನಾಳೆ ಫ್ಯಾಕ್ಟರಿ ಚಾಲೂ ಮಾಡ್ರಿ ಅಂದ್ರ ಏನಾರ ಹೆಚ್ಚು ಕಡಿಮೆ ಆದ್ರ ನಾ ಜವಾಬ್ದಾರ ಸರ್ ನಿಮಗೆ ಸಂಬಂಧ ನೋಡ್ರಿ ಫೈನಲ್ ಏನು ಡಿಸ್ಕಷನ್ ಮಾಡಂಗಿಲ್ಲ ನಂದ್ ಕೇಳ್ರಿ ನಿಮ್ದೆಲ್ಲ ಚರಿತ್ರೆ ಗೊತ್ತೈತಿ ಕೇಳ್ರಿ ಇಲ್ಲಿ ಯಾರನ್ನ ಕೇಳಿ ಬಿಟ್ರಿ ಅದನ್ನ ಕೇಳ್ರಿ 3,150 ಯಾರನ್ನ ಕೇಳಿ ಬರ್ದ್ ಬಿಟ್ರಿ ನೀವು ಸರ್ಕಾರ ಆದೇಶ ನಮಗ್ ಸಂಬಂಧ ಇಲ್ರಿ ಸರ್ಕಾರ ಮುಂದೆ ನಾವು ತಲೆ ಬಾಗ್ಸಿದವ್ರನ್ನ ಮಿನಿಸ್ಟರ್ ಗುರ್ಲಾಪುರ್ ಕರ್ಸಿದ್ವಿ ನೀವ್ ಯಾವ ಲೆಕ್ಕ ರೀ 29 ಫ್ಯಾಕ್ಟರಿ ಗುರ್ಲಾಪುರದ ತಲೆ ಬಾಗ್ಸಿದ್ವಿ ನಿಮ್ಮದೇನ್ ಲೆಕ್ಕ ಏನು ಮಾತಾಡಂಗಿಲ್ಲ ಯಾರ ಜೊತೆ ಮಾತಾಡ್ಕೋತೀರಿ ಮಾತಾಡ್ಕೋರಿ 3,200 ರೂಪಾಯಿ ಫ್ಯಾಕ್ಟರಿ ಅವ್ರು ಕೊಡ್ಬೇಕು ಸಿದ್ದರಾಮಯ್ಯ 100 ಕೊಡ್ಬೇಕು ಆರ್ಡರ್ ಆಗೈತಿ ಇದ್ರಾಗ ಏನ್ರಿ ಹೆಚ್ಚು ಕಡಿಮೆ ಆದ್ರ ನಾಳೆ 6 ಗಂಟೆಗೆ ಫ್ಯಾಕ್ಟರಿ ಚಾಲು ಆದ್ರೆ ಏನ್ರಿ ಹೆಚ್ಚು ಕಡಿಮೆ ಆದ್ರೆ ನನಗೆ ಸಂಬಂಧ ಇಲ್ಲ ಏನು ಮಾತಾಡಂಗಿಲ್ಲ ಹೊರ ಡಿಸ್ಕಷನ್ ಮಾಡಕ್ ನಾವೇನ್ ಬೀದಾಗ ಬಿದ್ದಿಲ್ಲ ಕಬ್ಬ ತರಂಗಿದ್ರ 3,000 ಈಗ ಯಾರಿಗಾರ ಬಿಲ್ ಹಾಕಿದ್ರು ಸಹಿತ 3,300 ಜಮಾ ಆಗ್ಬೇಕು 1 ರೂಪಾಯಿ ಕಡಿಮೆ ಆದ್ರೆ ಬಿಲ್ ತಗೊಳಂಗಿಲ್ಲ ನೀವ್ ಯಾರು ಎಮ್ ಡಿ ಮಾತಾಡ್ತಿರೋ ಮಾಲಕ ಮಾತಾಡ್ತಿರೋ ನಮ್ಗೆ ಸಂಬಂಧ ಇಲ್ಲ ದಿನ ಹರಗೆದ್ದು ಮಾಡಕ್ಕೆ ನಿಮ್ ಕೂಲಿ ಆಳಲ್ಲ ನಾವು ಒಂದ ಫೈನಲ್ ಸರ್ ಏನಾರ ಫ್ಯಾಕ್ಟರಿ ಚಾಲು ಆತಾರ ನನಗ್ ಸಂಬಂಧ ಇಲ್ಲ ನೋಡ್ರಿ ಈ ಇಷ್ಟ ಮಂದಿ ಸುಮ್ ಅದು ಏನ್ರಿ 10 ನಿಮಿಷನಾಗ ಕೊಡಿತ್ ಮತ್ತಿದ ಪಾಪ ಒಟ್ಟ 3 ಮಂದಿ ಕಳ್ಸಿದ ಇಲ್ಲಿ ಏನು ಸರ್ ನಿಮ್ಮ ಟ್ರ್ಯಾಕ್ಟರ್ ನಿಮ್ಮ ಗಾಡಿ ಏನ್ರ ಗದ್ಲಾದ್ರೆ ನನಗ್ ಸಂಬಂಧ ಇಲ್ಲ ಲಾ ಅಂಡ್ ಆರ್ಡರ್ ಅವ್ರ ಪಿ ಎಸ್ ಐ ಸಂಬಂಧ ಗುರುಗಳು ನಾವು ನಿಮ್ಗೊಂದ್ ರಿಕ್ವೆಸ್ಟ್ ಮಾಡ್ತೀವಿ ನಾಳಿನ ತಕ್ಕ ಕಾಲಾವಕಾಶ ನಮಗ ಅಂದ್ರೆ ಲಾ ಅಂಡ್ ಆರ್ಡರ್ ವಿಷಯದಾಗ ಸಂಬಂಧಪಟ್ಟಾಗ ನಮಗ್ ನೀವು ಕೊಡ್ಬೇಕು ನೀವು ಅವ್ರ ಏನ್ ತಮ್ಮದ್ ಹೇಳ್ರಿ ಅವ್ರ ಏನ್ ಹೇಳ್ತಾರ ಸರ್ ಮುಂಜಾನೆ 6 ಗಂಟೆ ಬೋರ್ಡ್ ಹಚ್ಬೇಕ 300 ರೂಪಾಯಿ ಒಂದ್ ಕಡಿಮೆ ಆದ್ರ ಉಗಾರ್ ಫ್ಯಾಕ್ಟರಿ ವರ್ಷ ಚಲೋ ಆಗಂಗಿಲ್ಲ ಯಾವ ಬೆಕ್ಕದ ಬರ್ಲಿ ನಾವು ಗುರ್ಲಾಪುರ್ ವೇದಿಕೆ ಇಲ್ಲಿ ಬರ್ತೈತಿ 28 ಫ್ಯಾಕ್ಟರಿ ಚಾಲು ಸರ್ ಇದು ಬಂದ ನಮಗೆ ಯಾವ್ದು ಭಯ ಇಲ್ಲ 28 ಫ್ಯಾಕ್ಟರಿ ಬೆಳಗಾವಿ ಜಿಲ್ಲಾದಾಗ ಚಲೋ 3,300 ಕೊಟ್ಟ ಚಲೋ ನೀವೆಲ್ಲಿ ಹೋದ್ರು ನಮ್ಗೆ ಸಂಬಂಧ ಇಲ್ಲ ಹೊಳ್ಳ ಮತ್ತೆ ಡಿಸ್ಕಷನ್ ಮಾಡಂಗಿಲ್ಲ ಮಲ್ಲಪ್ಪನ ಮಾದ್ರು ತೊಳಂಗಿಲ್ಲ ಒಳಗಿದ್ದ ಕಬ್ಬ ಒಳಗಿರ್ಬೇಕು ಹೊರಗಿಂದ ಒಂದ್ ಗಣಕಿ ಎಲ್ಲಾರ ಕಬ್ಬ ಕಡದ್ರಂದ್ರ ಏನಾರ ಟ್ರ್ಯಾಕ್ಟರ್ ಸುಟ್ರು ನಿಮ್ಗ ಸಂಬಂಧ ನಮ್ಗೆ ವೈಯಕ್ತಿಕ ಏನು ಸಂಬಂಧ ಇಲ್ಲ ನೀವ್ ಯಾರ ಜೊತೆ ಮಾತಾಡ್ತದ 3,150 ಅಂದ್ರೆ ಸರ್ ಒಟ್ಟ ಬಿಡಂಗಿಲ್ಲ ಅವ್ರು ಏನು ಸಂಬಂಧ ಇಲ್ಲ ನಮಗ್ ಈಗ ನಿಮ್ಮಿಂದ ನಮಗ್ ಫ್ಯಾಕ್ಟರಿ ಎಲ್ಲ ದೊಕ್ಕ ಬರಾಗ್ತಾವ ಸರ್ ನಾವು ಅವ್ರಿಗೆ ಹೇಳಿದ್ರೆ ನಮ್ಗೆ ಲಾ ಅಂಡ್ ಆರ್ಡರ್ ಸಮಸ್ಯೆ ಸರ್ ನಿಮ್ಗೆ 6 ಗಂಟೆ ತನಕ ಟೈಮ್ ನೀವು 6 ಗಂಟೆಗೆ ಚಾವಿ ಹಾಕ್ಸಿರಂದ್ರ ನಿಮ್ಗೆ ನಾವು ಗೌರವ ಕೊಡ್ತೀವಿ 6 ಗಂಟೆ ಮುಂದೆ ನೀವು ಬಂದ್ರೆ ನಿಮ್ಗೆ ನಾವು ಗೌರವ ಕೊಡಂಗಿಲ್ಲ ನಾವೇ ಹಾಕೋದು ಬಿಡುದು ಸಂಘದ ಗೌರವ ಅಧ್ಯಕ್ಷರು ಮೋಹನ್ ಶಾ ಉಗಾರ ಸಕ್ಕರೆ ಕಾರ್ಖಾನೆ ಬೆಳೆಗಾರರ ಹಾಗೂ ರಾಜ್ಯದ ಎಲ್ಲಾ ರೈತ ಸಂಘಟನೆ ಸದಸ್ಯರಿಗೆ ಎಲ್ಲ ರೈತ ಬಾಂಧವರಿಗೆ ಮಾನ್ಯರಿಗೆ ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಮಾನ್ಯ ಕರ್ನಾಟಕ ಸರ್ಕಾರವು ಹೊರಡಿಸಿದ ಆದೇಶದ ಪ್ರಕಾರ ಕಬ್ಬು ಬೆಲೆಯ ನೋಟಿಸ್ ಅನ್ನು ಪ್ರಕಟಿಸಿದೆವು। ಸದರಿ ನೋಟಿಸ್ ತಮ್ಮ ಬೇಡಿಕೆಯಂತೆ ಇವತ್ತಿನ ದಿವಸ ಹಿಂಪಡೆಯಲಾಗಿದೆ। ಅವರು ನೋಟಿಸ್ ಹೆಚ್ಚಿದಂತ ನೋಟಿಸ್ ಅನ್ನ ಹಿಂಪಡೆಯಲಾಗಿದೆ ಅಂತ ಹೇಳಿದ್ದಾರೆ। ಈ ಪತ್ರದ ಮುಖಾಂತರ ತಮ್ಮಲ್ಲಿ ತಿಳಿಸುವುದೇನೆಂದ್ರೆ ನಾಳೆ ದಿನಾಂಕ 12/11/2025 ಮಧ್ಯಾಹ್ನದವರೆಗೆ ತಮ್ಮ ಮಾರ್ಗದರ್ಶನದಂತೆ ನಮ್ಮ ಕಾರ್ಖಾನೆಯು 2025-26ನೇ ಹಂಗಾಮಿನ ಕಬ್ಬಿನ ಬೆಲೆಯನ್ನು ಕರ್ನಾಟಕ ಸರ್ಕಾರದ ಅನುದಾನ ಸಹಿತ 3,300 ಪ್ರತಿ ಟನ್ಗೆ ಘೋಷಿಸಲಾಗುವುದು। ಅನ್ಯಥಾ ತಮ್ಮ ಬೇಡಿಕೆ ಈಡೇರುವವರೆಗೆ ಕಬ್ಬು ನುಡಿಸುವ ಕಾರ್ಯವನ್ನು ಸ್ಥಗಿತಗೊಳಿಸಲಾಗುವುದು। ಇವತ್ತಿನ ನಾಳಿಂದ ಹೇಳ್ತಾರ ಅಕಸ್ಮಾತ್ ಅದಾಗ್ಲಿಕ್ಕಂದ್ರ ಕಬ್ಬು ನುಡಿಸುವುದ ಸ್ಥಗಿತಗೊಳಿಸ್ತೀವಿ ಅಂತ ಹೇಳ್ತಾರ। ನಾವು ನಮ್ಮ ಕಾರ್ಖಾನೆ 3,300 ಪ್ರತಿ ಟನ್ಗೆ ಕರ್ನಾಟಕ ಸರ್ಕಾರದ ಅನುದಾನ ಸಹಿತ ಘೋಷಣೆ ಮಾಡಿದ ನಂತರ ಕಾರ್ಖಾನೆ ಕಬ್ಬು ನುಡಿಸುವ ಕಾರ್ಯವನ್ನು ಪ್ರಾರಂಭಿಸಲಾಗುವುದು
ಅಂತ ಈ ಮೂಲಕ ಎಲ್ಲ ರೈತ ಬಾಂಧವರು ತಿಳಿಸುತ್ತೇವೆ. ಎಲ್ಲ ರೈತ ಬಾಂಧವರು ಸಹಕರಿಸಬೇಕಾಗಿ ವಿನಂತಿ ಅಂತೇಳಿ ಒಂದು ಸೈನ್ ಮಾಡಿಕೊಟ್ಟಿದ್ದಾರೆ. ಅಷ್ಟರೊಳಗಾಗಿ ನಾವು ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ. ಯಾವಾಗ 3,300 ಘೋಷಣೆ ಮಾಡ್ತೀವಿ ಅವಾಗ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ಈಗ ಏನು ಕಬ್ಬು ಕಟಾವ್ ಆಗಿದೆ ಆ ರೈತರಿಗೆ ಏನು ಹೇಳ್ತೀರಿ? ಕಬ್ಬು ಕಟಾವಾದ ರೈತರು ಸರ್ ಫ್ಯಾಕ್ಟ್ರಿ ಕಳಿಸ್ಬೇಕು. ಅವ್ರಿಗೆ 3,300 ಬಿಲ್ ಫಿಕ್ಸ್. ಅದೇ ರೇಟ್ ಯಾರು ಸಂಬಂಧ ಇಲ್ಲ. ಇವತ್ತು ಕಡದವರು ನಿನ್ನೆ ಕಡದವರು ನಾಳೆ ಕಡದವ್ರು 3,300 ಕೊಡಬೇಕು. ಕುಲ್ಲವರ ಫ್ಯಾಕ್ಟ್ರಿ ಬಂದ್ ಮಾಡಬೇಕು. ಫ್ಯಾಕ್ಟ್ರಿ ಬಂದ್ ಮಾಡಿದ್ರೆ ಸಹಿತ ಕಬ್ಬ ಕಡದ ಲುಕ್ಸಾನ್ ಅವರ ತುಂಬಿ ಕೊಡ್ಬೇಕು. ಅದೇನು ಸಂಬಂಧ ಇಲ್ಲ, ಅವ್ರು ಹಾಕಿ ಕೊಡಬೇಕು. ಇಲ್ಲಿ ಸರ್ಕಾರ ಅಧಿಕಾರಿ ಯಾವ ಸಂಬಂಧ ಇಲ್ಲ. ರೈತ ಸರ್ಕಾರ ನನ್ನ ಕಬ್ಬ ನಾ ಕೊಡಕತ್ತಿ ಅಂದ್ರೆ ಬಿಲ್ ಕೊಟ್ಟ ಕೊಡ್ಬೇಕು. ಇದು ಯಾರಪ್ಪಂದು ಆಸ್ತಿ ಅಲ್ಲ, ರೈತನ ಆಸ್ತಿ ಐತಿ. ಅವಾಗಲಿ ಯಾರಾಗಲಿ ಯಾವ ಫ್ಯಾಕ್ಟ್ರಿ ಅವನೇ ಬಾಗಲೇಬೇಕು. ಒಂದೇ ನಮ್ದು. ನಾಳೆ 12 ಗಂಟೆಗೆ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ. ನೋಡಿ ಕೊಡಬೇಕದು, ಕೊಡಬೇಕು. ಅವ್ರ ಮನ್ಯಾನ ದೇವ್ರ ಎದ್ದು ಬಂದು ಕೊಡುತ್ತದೆ. ರೈತರ ಸಂಖ್ಯೆ ನೋಡ್ರಲ್ಲ, ಬರೀ 5 ನಿಮಿಷನಾಗ ಕೊಡೋದು. ಒಂದು ರಾತ್ರಿ ಟೈಮ್ ಕೊಟ್ಟು ವಿಚಾರ ಮಾಡ್ರಿ ನೀವು. ಉಗಾರ ಪೋರ್ನ ಬಂದಾಗ ಹೋಗ್ಬಿಡಿ. MD ಅವರು ಹಂಗೆ ಲೆಟರ್ ಬರೆದು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಅಂತ. ಆಮೇಲೆ ಒಂದು ಹಾಫ್ ಆನ್ ಅವರ್ ಆದ ನಂತರ ಲೆಟರ್ ಬರೋದು ಕೊಡುವಂಥ ಕಾರ್ಯ ನಡೀತು. ಅಂದ್ರೆ ರೈತರಿಗೆ ಅಂದ್ರೆ ಯಾರು ತಿಳಿದವ್ರು ಬಂದ್ರಂದ್ರೆ ಆ ರೀತಿ ಮಾಡೋದು, ಮತ್ತು ತಿಳಿಲ್ದವ್ರು ಇದ್ರಂದ್ರೆ ಅವ್ರ ಎಲ್ಲೋ ಮಸಿ ಬಳಿಯುವಂಥ ಕೆಲಸ ಆಗ್ತಾ ಇದೆ. ಏನು ತಪ್ಪಿಲ್ಲ ಪಾಪ. ರೈತ ನೇತೃತ್ವ ವಹಿಸ್ಕೊಂಡಿರ್ತಕ್ಕಂಥವ್ರು ಏನಿದ್ರು ಹೊಳ್ಳಾಡ್ತಾ ಇದ್ರು ಇಷ್ಟು ವರ್ಷ. ಇವತ್ತು ಏನದ ಅಂತಂದ್ರೆ ಫ್ಯಾಕ್ಟರ್ ಹೊಳ್ಳಾಡಬೇಕು, ಜನ ಹೊಳ್ಳಾಡಬೇಕು ಅಂತ ಏನಿಲ್ಲ. ಜನ ಗಟ್ಟಿಯಾಗಿ ನಿಂತ ಸರ್ಕಾರನ ಅಲಗಾಡಿಸುವಂಥ ಶಕ್ತಿ ಗುರ್ಲಾಪುರದಾಗ ತಯಾರಾಗಿ ನಿಂತಿತ್ತು. ಇವತ್ತು ಬರೀ ನಮ್ಮ ಗಾಡಿ ಬಂದ ತಕ್ಷಣ ನಮ್ಮ ರೈತ ಮುಖಂಡರು ನೋಡಿ ಫ್ಯಾಕ್ಟ್ರಿ ಮಾಲಕ್ ಎಂದೂ ಬಂದಿಲ್ಲ 20 ವರ್ಷದ ಕೆಳಗ. ಫ್ಯಾಕ್ಟ್ರಿ ಮಾಲಕಲ್ಲ, ಅವ್ರ ಮಾಲಕನೂ ಕೆಳಗಿಳಿಸೋ ताकद रईत संघಕ್ಕೆ ನೀವ ನೋಡಿದ್ರಲ್ಲ ಕಣ್ಣಾರೆ. ಇದರ रईत संघ शक्ती. थँक्यू. यावेळी शेतकरी संघटनेचे नेते व परिसरातील मोठ्या संख्येने शेतकरी उपस्थित होते. संजू बॅकुडे, KMM मराठी, कागवाड.